ಒಳ ಮೀಸಲಾತಿ ಬಿಲ್ಗೆ ರಾಜ್ಯಪಾಲರು ಅಂಕಿತ ಹಾಕಿದ್ದಾರೆ. ಗೊಂದಲಕ್ಕೆ ಸ್ಪಷ್ಟನೆ ಕೇಳಿದ್ದಾರೆ ರಾಜ್ಯಪಾಲರು. ಒಳ ಮೀಸಲಾತಿ ಬಿಲ್ಗೆ ರಾಜ್ಯಪಾಲರು ಅಂಕಿತವನ್ನ ಹಾಕಿದ್ದಾರೆ. ಕೆಲ ಗೊಂದಲಗಳಿತ್ತು, ಹಾಗಾಗಿ ಸ್ಪಷ್ಟನೆ ಕೇಳಿದ್ದಾರೆ ರಾಜ್ಯಪಾಲರು. ಈ ಬಗ್ಗೆ ಮಾಹಿತಿ ನೀಡಿದ್ದ ಸಚಿವರ ನಿಯೋಗ ಗೊಂದಲ ನಿವಾರಣೆ ಬೆನ್ನಲ್ಲೇ ಬಿಲ್ಗೆ ಸಹಿ ಕೂಡ ಹಾಕಿದ್ದಾರೆ. ಹೀಗಾಗಿ ವಿಳಂಬವಾಗಿದ್ದ ಖಾಲಿ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಗೆ ವೇಗ ನೀಡೋದಕ್ಕೆ ದಾರಿ ಸುಗಮವಾಗಿದೆ. ಇದರ ಜೊತೆಗೆ ಶೀಘ್ರವೇ ಕಾಂಗ್ರೆಸ್ ಸರ್ಕಾರ ಈ ಕಾಯ್ದೆ ಜಾರಿಗೆ ಅಧಿಕೃತ ರಾಜ್ಯಪತ್ರ ಸಹಿ ಹಾಕಿದಂತ ರಾಜ್ಯಪತ್ರವನ್ನು ಹೊರಡಿಸಲಿದೆ. ಸರ್ಕಾರದಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗೆ ಬಹಳ ಇಂಪಾರ್ಟೆಂಟ್ ಆಗಿ ಅಡ್ಡಿಯಾಗಿದ್ದು ಅಂದ್ರೆ ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಅಥವಾ ಉಪವರ್ಗೀಕರಣ ವಿಧೇಯಕಕ್ಕೆ ಕೊನೆಗೂ ರಾಜ್ಯಪಾಲರು ಗ್ರೀನ್ ಸಿಗ್ನಲ್ ಅನ್ನ ನೀಡಿದ್ದಾರೆ. ಒಳ ಮೀಸಲಾತಿ ಹಂಚಿಕೆ ಅಧಿಕಾರವನ್ನ ನ್ಯಾಯಾಲಯವು ರಾಜ್ಯ ಸರ್ಕಾರಕ್ಕೆ ವಹಿಸಿದ್ರು. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಆಯೋಗವನ್ನ ರಚಿಸಿದ್ದ ರಾಜ್ಯ ಸರ್ಕಾರ ಆ ವರದಿಯಲ್ಲಿನ ಶಿಫಾರಸಿನಂತೆ ವಿಧೇಯಕದಲ್ಲಿ ವರ್ಗೀಕರಣ ಮಾಡಿದ್ದಲ್ಲದೆ ಈ ಬಗ್ಗೆ ರಾಜ್ಯಪಾಲರು ಸ್ಪಷ್ಟನೆಯನ್ನ ನೀಡಿ ಅನ್ನೋದಾಗಿ ಕೂಡ ಸ್ಪಷ್ಟನೆಯನ್ನ ಕೇಳಿದ್ರು. ಇದರ ಜೊತೆಗೆ ಇಷ್ಟೆಲ್ಲ ಖಾಲಿ ಇದ್ದಂತಹ ಹುದ್ದೆಗಳ ನೇಮಕಾತಿಗೆ ವಿಳಂಬವಾಗಿರೋದಕ್ಕೆ ಯಾವ್ಯಾವ ವಿಚಾರ ಲೇಟ್ ಆಗ್ತಾ ಇತ್ತು ಅಥವಾ ಕಾರಣ ಏನು ಎಲ್ಲದಕ್ಕೂ ಕೂಡ ಈಗ ತೆರೆ ಎಳೆಯೋದ್ರ ಮೂಲಕ ಸಹಿ ಹಾಕಿದ್ದಾರೆ ರಾಜ್ಯಪಾಲರು.